ಮಹಿಳೆಯರ ಪ್ರತಿಭೆ ಸಾಧನೆ ಹಾಗೂ ಸಮಾಜ ಸೇವೆಯನ್ನ ಗುರುತಿಸಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಆತ್ಮೀಯ ಚಾರಿಟಬಲ್ ಟ್ರಸ್ಟ್ ಹಾಗೂ ನಾರಿ ಹೋಮ್ ಕಾರ್ಡ್ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಅಹಿಂದ ಮಹಿಳಾ ಜಾಗೃತಿ ಕಾರ್ಯಕ್ರಮವನ್ನು ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಆಯೋಜಿಸಲಾಗಿತ್ತು. ನಿಮ್ಮ ಪ್ರತಿಭೆಗೆ ನಮ್ಮ ವೇದಿಕೆ ಎಂಬ ಧ್ಯೇಯವಾಕ್ಯದೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಶಿಕ್ಷಣ, ಆರೋಗ್ಯ, ಸಮಾಜ ಸೇವೆ, ನೈರ್ಮಲ್ಯ, ಕಲೆ, ಸಾಹಿತ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಮಾಡಿದ 100ಕ್ಕೂ ಹೆಚ್ಚು ಮಹಿಳೆಯರನ್ನು ಗುರುತಿಸಿ ಮಹಿಳಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ನಗರದ ಸ್ವಚ್ಛತೆ ಹಾಗೂ ನೈರ್ಮಲ್ಯ ಕಾಪಾಡುವಲ್ಲಿ ಹಗಲಿರುಳು ಶ್ರಮಿಸುತ್ತಿರುವ ಪೌರ ಕಾರ್ಮಿಕ ಮಹಿಳೆಯರ ಸೇವೆಯನ್ನು ಗುರುತಿಸಿ ಶ್ರಮಿಕ ಮಹಿಳಾ ಪ್ರಶಸ್ತಿ ಪ್ರದಾನ ಮಾಡುವ ಮೂಲಕ ಅವರ ಕಾರ್ಯಕ್ಕೆ ಗೌರವ ಸಲ್ಲಿಸಲಾಯಿತು. ವಿವಿಧ ಕ್ಷೇತ್ರಗಳ ಮಹಿಳೆಯರು, ಸಂಘಟಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ಮಹಿಳೆಯರು ತಮ್ಮ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ಗುರುತಿಸಿಕೊಂಡು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು. ಮಹಿಳಾ ಸಬಲೀಕರಣಕ್ಕೆ ಅಗತ್ಯವಿರುವ ವೇದಿಕೆ ಹಾಗೂ ಪ್ರೋತ್ಸಾಹ ನೀಡುವುದು ಟ್ರಸ್ಟ್ನ ಪ್ರಮುಖ ಉದ್ದೇಶವಾಗಿದೆ ಎಂದು ಸಂಘಟಕರು ತಿಳಿಸಿದರು. ಬಡವರು, ತಾಯಂದಿರು ಹಾಗೂ ಅಗತ್ಯವಿರುವವರಿಗೆ ಆರೋಗ್ಯ ನೆರವು ನೀಡುವುದು, ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಹಕಾರ ನೀಡುವುದು ಸೇರಿದಂತೆ ಸಮಾಜಮುಖಿ ಕಾರ್ಯಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುವ ಸಂಕಲ್ಪವನ್ನು ಟ್ರಸ್ಟ್ ವ್ಯಕ್ತಪಡಿಸಿತು. ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದ್ದ ಕೆಲವು ಗಣ್ಯರು ಗೈರು ಹಾಜರಾಗಿರುವುದಕ್ಕೆ ಟ್ರಸ್ಟ್ ಸಂಸ್ಥಾಪಕರು ಅಸಮಾಧಾನ ವ್ಯಕ್ತಪಡಿಸಿದರು. ಮಹಿಳಾ ಸಾಧಕರನ್ನ ಗೌರವಿಸುವಂತಹ ಸಾಮಾಜಿಕ ಮಹತ್ವದ ಕಾರ್ಯಕ್ರಮಗಳಿಗೆ ಗಣ್ಯರು ಹೆಚ್ಚಿನ ಆದ್ಯತೆ ನೀಡಿ ಸಾಧಕರನ್ನ ಪ್ರೋತ್ಸಾಹಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಆತ್ಮೀಯ ಚಾರಿಟಬಲ್ ಟ್ರಸ್ಟ್ ಹಾಗೂ ನಾರಿ ಹೋಮ್ ಕಾರ್ಡ್ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮವು ಅಧ್ಯಕ್ಷರಾದ ವೆಂಕಟರಮಣ, ಗೌರವಾಧ್ಯಕ್ಷರಾದ ಕೋಟೆ ಶ್ರೀನಿವಾಸ್, ಕಾರ್ಯದರ್ಶಿ ಮಂಜುಳಾ ಶ್ರೀನಿವಾಸ್ ಹಾಗೂ ಉಪಾಧ್ಯಕ್ಷರಾದ ರಾಮಮೂರ್ತಿ ಎಂ ಅವರ ನೇತೃತ್ವದಲ್ಲಿ ನಡೆಯಿತು. ಮಹಿಳಾ ಸಾಧಕರನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿ ಅವರ ಸೇವೆ ಮತ್ತು ಪ್ರತಿಭೆಯನ್ನ ಗುರುತಿಸಿ ಗೌರವಿಸಿದ ಕಾರ್ಯಕ್ರಮವು ಮಹಿಳಾ ಸಬಲೀಕರಣದ ಸಂದೇಶವನ್ನ ಸಾರಿತು. ಯಾಕಂದ್ರೆ ಗಣ್ಯರು ಇರಬೇಕಲ್ವಾ ಸ್ಟೇಜ್ ಮೇಲೆ, ಅಂತ ಗಣ್ಯರ ನಂಬಿದ್ದಕ್ಕೆ ಅವರು ಸಾಯಂಕಾಲ 5 ಗಂಟೆ ಆದರೂ ಕೂಡ ಬರ್ತೀವಿ ಅಂತ ಮಾತು ಕೊಟ್ಟು ಮಾತು ತಪ್ಪಿದ್ರು. ಬಟ್ ಜನ ಮಾತು ತಪ್ಪಿಲ್ಲ, ನಾವು ಮಾತು ತಪ್ಪಿಲ್ಲ. ಕಾರ್ಯಕ್ರಮ ಸ್ವಲ್ಪ ಆಲಸ್ಯವಾಗಿದ್ದಕ್ಕೆ ನಿಮ್ಮನ್ನು ಮತ್ತೊಮ್ಮೆ ಕ್ಷಮೆಯನ್ನು ಕೋರ್ತಾ ಇದ್ದೀನಿ. ದಯವಿಟ್ಟು ತಾಯಂದಿರೆಲ್ಲ ದೊಡ್ಡ ಮನಸ್ಸಿಂದ ಈ ಕಾರ್ಯಕ್ರಮಕ್ಕೆ ಕೂತ್ಕೊಂಡು ಇಷ್ಟೊಂದು ಪೇಷನ್ಸ್ ಆಗಿ ಕೂತ್ಕೊಂಡಿದ್ದಕ್ಕೆ ನಮಗೆ ತುಂಬ ಸಂತೋಷ. ಮತ್ತೊಮ್ಮೆ ನಮಗೆ ಒಂದು ಕ್ಷಮೆಯನ್ನು ನೀವು ಕೊಡಬೇಕು. ಆತ್ಮೀಯ ಚಾರಿಟಬಲ್ ಟ್ರಸ್ಟನ್ನು ನಾವು ಸ್ಟಾರ್ಟ್ ಮಾಡಿದಾಗ, ಆತ್ಮೀಯ ಚಾರಿಟಬಲ್ ಟ್ರಸ್ಟ್ ಅಂದರೆ ಯಾಕೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ಒಂದು 2 ನಿಮಿಷ ಮಾತಾಡ್ಬೋದಾ? ಪೇಷನ್ಸ್ ಇದೆಯಾ? ಪೇಷನ್ಸ್ ಇದೆ ಅಂದರೆ ಮಾತಾಡ್ತೀನಿ. ಯಾಕಂದರೆ ಇದುವರೆಗೆ ನಿಮ್ಮ ಪೇಷನ್ಸನ್ನ ಕಳ್ಕೊಂಡಿದ್ದೀರ ಅಂತ ನಮ್ಗೆ ಗೊತ್ತು. ಅದಕ್ಕೆ ಕ್ಷಮಾಪಣೆ ಕೇಳ್ತಾ ಒಂದೇ ಒಂದು 2 ನಿಮಿಷ ನನಗೆ ಸಮಯ ಕೊಟ್ಟರೆ ಇದರ ಹಿನ್ನೆಲೆ ಏನು, ಇದು ಯಾಕೆ ಹುಟ್ಟು, ಇದರ ಮೂಲ ಉದ್ದೇಶ ಏನು ಅಂತ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಕೇಳೋಕ್ಕೆ ಪೇಷನ್ಸ್ ಇದೆಯಲ್ವಾ? ಕೇಳೋಕ್ಕೆ ಪೇಷನ್ಸ್ ಇದೆಯಾ? ನೀವು ಕೈಯಾದರೆ ಎತ್ತಬೇಕು, ಇಲ್ಲಾಂದರೆ ವಾಯ್ಸ್ ಆದರೂ ಕೊಡಬೇಕು. ಥ್ಯಾಂಕ್ ಯು. ಈ ಆತ್ಮೀಯ ಚಾರಿಟಬಲ್ ಟ್ರಸ್ಟ್ ಅನ್ನೋದನ್ನು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಈ ಸಮಾಜದಲ್ಲಿ ಆತ್ಮೀಯತೆ ಸತ್ತೋಗಿದೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರನೇ ಆತ್ಮೀಯ ಚಾರಿಟಬಲ್ ಟ್ರಸ್ಟನ್ನು ಒಂದು ಆತ್ಮೀಯ ಅನ್ನೋ ಹೆಸರಲ್ಲಿ ನಾವು ಸ್ಟಾರ್ಟ್ನೇ ಮಾಡಿದ್ವಿ. ಅದಕ್ಕೆ ಮುಖ್ಯವಾದ ಉದಾಹರಣೆ ಇವತ್ತು ನಮಗೆ ಗೊತ್ತಾಯಿತು, ಆತ್ಮೀಯತೆ ಅನ್ನೋದು ಸತ್ತೋಗಿದೆ ಅಂತ. ನಿಜನಾ? ನಾವು ಅಷ್ಟೊಂದು ಆತ್ಮೀಯವಾಗಿ ಎಷ್ಟೋ ಆತ್ಮೀಯರನ್ನ, ಗಣ್ಯರನ್ನ ನಾವು ಕೆಲಸ ಕೆಟ್ಟು ನಾವು ಅವರ ಒಂದು ಟೈಮ್ಗೆ ಅವ್ರಿಗೆ ಹೋಗಿ ಆತ್ಮೀಯತೆಯಿಂದ ನಾವು ಆಮಂತ್ರಣ ಕೊಟ್ಟಾಗ ಬರ್ತೀವಿ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು ಇವತ್ತು ಯಾಕೆ ಬರಲಿಲ್ಲ? ಆತ್ಮೀಯತೆ ನಮ್ಮ ಹತ್ರ ಇದೆ, ಅವ್ರ ಹತ್ರ ಇಲ್ಲ. ತುಂಬ ಬೇಜಾರಿಂದ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಯಾವುದೋ ಒಂದು ಹಳ್ಳಿಯಲ್ಲಿ ದೀಪಗಳು ಮಾಡ್ತಾ ಇದ್ದೀವಿ, ನಾನ್ ವೆಜ್ ಊಟ ಇದೆ ಅಂದರೆ ಅಷ್ಟು ದೂರ ಹೋಗತಕ್ಕಂಥ ಗಣ್ಯರು ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀವಿ. ಒಂದು ಮಹಿಳೆಯರನ್ನ ನಾವೇನ್ ಮಾಡ್ತಾ ಇದೀವಿ, ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯರಿಗೆ ಇಲ್ಲೊಂದು ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದೀವಿ. 5 ನಿಮಿಷ 10 ನಿಮಿಷ ನಿಮ್ಮ ಹತ್ರ ಸಮಯ ಅಲ್ವಾ ಬಂದು ಹೋಗಕ್ಕೆ? ಇಲ್ವಾ? ಯಾಕಿಲ್ಲ? ನಿಮಗೆ ಸಮಾಜ ಬೇಕಾಗಿಲ್ಲ. ನಿಮಗೆ ಅಧಿಕಾರ ಕೊಟ್ಟಿರ್ತಕ್ಕಂಥ ಜನರು ಇಲ್ಲಿ ವೇಟ್ ಮಾಡ್ತಾ ಇದ್ರೆ ಬರಕ್ ನಿಮ್ ಕೈಯಲ್ಲಿ ಆಗಲ್ವಾ? ಬರಕ್ಕಾಗಲ್ಲ ಅಂದ್ರೆ ಆವತ್ತೇ ಬರಲ್ಲ ಅಂತ ಹೇಳ್ಬೇಕಾಗಿತ್ತು. ನಮ್ಗೆ ಯಾಕೆ ಡೇಟ್ ಕೊಟ್ರಿ? ಯಾಕೆ ಡೇಟ್ ಕೊಟ್ಟು ಕಾರ್ಯಕ್ರಮ ಮಾಡಕ್ಕೆ ಹೇಳಿದ್ರಿ? ಅಟ್ಲೀಸ್ಟ್ ಒಂದಿಷ್ಟಾದ್ರೂ ಒಂದು ಸಮಜಾಯಿಷಿ ಬೇಕಾಗಿಲ್ವಾ? ಸೊ ಈ ತರ ಆತ್ಮೀಯತೆ ಸತ್ತೋಗಿದೆ ಅನ್ನೋದಕ್ಕೆ ಆತ್ಮೀಯ ಚಾರಿಟಬಲ್ ಟ್ರಸ್ಟ್ ಅನ್ನ ನಾವು ಹುಟ್ಟಾಕಿರೋದು. ಈ ಆತ್ಮೀಯ ಚಾರಿಟಬಲ್ ಟ್ರಸ್ಟ್ ನ
ಮೂಲ ಉದ್ದೇಶ ಏನಪ್ಪ ಅಂದರೆ, ಎಷ್ಟೋ ಜನ ನನ್ನ ತಾಯಂದರು, ಇವತ್ತಿಲ್ಲಿ ನನ್ನ ತಾಯಿ ಕೂಡ ಇದ್ದಾಳೆ, ನನ್ನ ತಾಯಿನ ಸ್ಟೇಜ್ ಮೇಲೆ ಕರೀತೀನಿ, ಅವರಿಗೆ ಆರೋಗ್ಯ ಕೆಟ್ಟಾಗ ನನ್ನ ಆತ್ಮೀಯರು ಯಾರೂ ನನಗಾಗಲಿಲ್ಲ. ಸೊ ಇವಾಗ ಈ ಸಮಾಜದಲ್ಲಿ ಆತ್ಮೀಯತೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಆತ್ಮೀಯ ಚಾರಿಟಬಲ್ ಟ್ರಸ್ಟನ್ನು ಹುಟ್ಟಾಕಿರೋದು. ಆತ್ಮೀಯ ಚಾರಿಟಬಲ್ ಟ್ರಸ್ಟ್ನ ಮೂಲ ಉದ್ದೇಶ ಆರೋಗ್ಯ ಮತ್ತು ವಿದ್ಯಾಭ್ಯಾಸ. ಆರೋಗ್ಯಕ್ಕೆ ಸರ್ಕಾರ ಎಷ್ಟೋ ಸೌಲಭ್ಯಗಳು ಕೊಟ್ಟಿದೆ, ಆ ಸೌಲಭ್ಯಗಳು ಎಷ್ಟು ಜನಕ್ಕೆ ಸಿಗ್ತಾ ಇದೆಯೋ ಗೊತ್ತಿಲ್ಲ. ಅದೆಷ್ಟೋ ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು, ಪ್ರೈವೇಟ್ ಆಸ್ಪತ್ರೆಗಳಾಗಿರ್ಬೋದು, ಆ ಸ್ಕೀಮ್ಸನ್ನು ಕೆಲವು ಕಾಯಿಲೆಗಳಿಗೆ ಕೊಡ್ತಾ ಇದ್ದಾರೆ, ಕೆಲವು ಕಾಯಿಲೆಗೆ ಕೊಡ್ತಾ ಇಲ್ಲ. ಈ ಥರ ನಾವೇನು ಮಾಡ್ತಾ ಇದ್ವಿ ಅಂದರೆ, ಸರ್ಕಾರ ಕೊಡ್ತಕ್ಕಂಥ ಸ್ಕೀಮ್ಗಳು ಅವರು ಕ್ಲೈಮ್ ಮಾಡಿಕೊಂಡ್ರು ಕೂಡ ಮತ್ತೆ ಟೆಸ್ಟ್ಗಳಿಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ದುಡ್ಡು ಬೇಕಾಗ್ತದೆ. ಆ ಒಂದು ಸರ್ಕಾರ ಕೊಡ್ತಕ್ಕಂಥ ಅಮೌಂಟಿನ ಮಾರ್ಜಿನ್ ಅಮೌಂಟ್ ಕಟ್ಟಕ್ಕಾಗದೆ ಎಷ್ಟೋ ನನ್ನ ತಾಯಂದಿರು, ನನ್ನ ತಂಗಿಯರು ಪ್ರಾಣಗಳನ್ನ ಕಳ್ಕೊಂಡಿರ್ತಕ್ಕಂಥ ಸಿಚುವೇಶನ್ಸ್ ಇಲ್ಲಿ ನೋಡ್ತಾ ಇದ್ವಿ. ಸರ್ಕಾರ ಕೊಡ್ತಕ್ಕಂಥ ಸ್ಕೀಮ್ಸಲ್ಲಿ ಕೊಡ್ತಕ್ಕಂಥ ದುಡ್ಡನ್ನ, ಈ ಮಾರ್ಜಿನ್ ಅಮೌಂಟ್ ಏನಿದೆ, ಆ ಮಾರ್ಜಿನ್ ಅಮೌಂಟನ್ನು ನಮ್ಮ ಆತ್ಮೀಯ ಚಾರಿಟಬಲ್ ಟ್ರಸ್ಟ್ ಅದನ್ನು ನಮ್ಮ ತಾಯಂದರಿಗೆ ಸಹಾಯ ಮಾಡಬೇಕು, ಅಷ್ಟು ಬೆಳೀಬೇಕು ಈ ಆತ್ಮೀಯ ಚಾರಿಟಬಲ್ ಟ್ರಸ್ಟ್ ಅಂತ ಉದ್ದೇಶದಿಂದಾನೇ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಆತ್ಮೀಯ ಚಾರಿಟಬಲ್ ಟ್ರಸ್ಟ್ ಒಂದೇ ಅಲ್ಲ, ದೇಶದಲ್ಲಿರ್ತಕ್ಕಂಥ ಊರಲ್ಲಿರ್ತಕ್ಕಂಥ ಎಷ್ಟೋ ಟ್ರಸ್ಟ್ಗಳು ಇವತ್ತು ಸಮಾಜ ಸೇವೆ ಮಾಡ್ತಾ ಇದೆ. ಸಮಾಜ ಸೇವೆ ಮಾಡಬೇಕಂದ್ರೆ ಏನು ಬೇಕು? ದುಡ್ಡು ಬೇಕು. ಕರೆಕ್ಟಾ? ಇವತ್ತು ಯಾರಾದ್ರೂ ಹೋಗ್ಬಿಟ್ಟು ದೇಣಿಗೆ ಕೇಳಿದ್ರೆ, ಅಟ್ಲೀಸ್ಟ್ ಡೊನೇಷನ್ ಕೇಳಿದ್ರೆ ಕೊಡ್ತಕ್ಕಂಥ ಕಾಲ ಹೊರಟೋಗಿದೆ. ಯಾರು ಕೇಳ್ಕೊಂತಿದ್ದವ್ರಿಗೆ ₹1 ಹಾಕ್ಬೇಕಂದ್ರೆ 10 ಸಾರಿ ಯೋಚನೆ ಮಾಡ್ತಕ್ಕಂಥ ಕಾಲ ಬಂದಿದೆ. ಈ ಆತ್ಮೀಯ ಚಾರಿಟಬಲ್ ಟ್ರಸ್ಟ್ ಅನ್ನು ನಾವು ಯಾಕೆ ನಡೆಸಬೇಕು ಅಂತ ನಮ್ಮ ಕ್ವಶನ್ ಬಂದಾಗ, ನಮ್ಮ ಹತ್ರ ಇರ್ತಕ್ಕಂಥ ನಿಮ್ಮಂತ ಎಷ್ಟೋ ಜನ ಇದ್ದಾರೆ, ಅಂಥವರನ್ನ ನಾವೇನು ಮಾಡ್ಬೋದು, ಒಂದು ಉದ್ದಿಮೆಯನ್ನು ಸ್ಟಾರ್ಟ್ ಮಾಡಿ ಬರ್ತಕ್ಕಂಥ ಒಂದು ಲಾಭಾಂಶದಲ್ಲಿ ಕೆಲವು ಸ್ವಲ್ಪ ಅಮೌಂಟನ್ನು ಆತ್ಮೀಯ ಚಾರಿಟಬಲ್ ಟ್ರಸ್ಟ್ ನಾವೇ ಡೊನೇಟ್ ಮಾಡಿಕೊಂಡು ಅದರಲ್ಲಿ ಬರ್ತಕ್ಕಂಥ ಅಮೌಂಟನ್ನು ನಾವು ಸಮಾಜ ಸೇವೆಗೆ ಉಪಯೋಗ ಮಾಡಬಹುದು ಅನ್ನೋ ಉದ್ದೇಶದಿಂದ ಇವತ್ತು ಈ ನಾರಿ ಹೋಮ್ ಕಾರ್ಡ್ ಅಂತ ಒಂದು ಕಂಪನಿನ ಸ್ಟಾರ್ಟ್ ಮಾಡಿದ್ದೀವಿ. ನಾರಿ ಹೋಮ್ ಕಾರ್ಡ್ ಕಂಪನಿ ಏನಪ್ಪಾ ಅಂದ್ರೆ, ನಾರಿ ಹೋಮ್ ಕಾರ್ಡ್ ಕಂಪನಿ ಬಂದು ಮಹಿಳಾ ಉದ್ಯಮಿಗಳು ಏನು ಹಳ್ಳಿಗಳಲ್ಲಾಗಿರ್ಬೋದು, ಟೌನಲ್ಲಾಗಿರ್ಬೋದು, ತಮ್ಮಂತವ್ರು ಇವಾಗ ಅದೇ ಸ್ಟಾಲ್ಸ್ ನೋಡಿದ್ರಲ್ಲ, ಆ ಸ್ಟಾಲ್ಸ್ ಅವರೇ ತಯಾರು ಮಾಡ್ತಕ್ಕಂಥ ಪ್ರಾಡಕ್ಟನ್ನ ಬೀದಿ ಬದಿ ಇಟ್ಕೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲ. ಅವ್ರಿಗೊಂದು ವೇದಿಕೆ ಬೇಕು. ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ, ಡಿಜಿಟಲ್ ಮಾರ್ಕೆಟಿಂಗ್ ತುಂಬಾ ಡೆವಲಪ್ ಆಗ್ತಾ ಇದೆ. ಆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನಾವು ಇ ಕಾಮರ್ಸ್ ಮುಖಾಂತರ ಇಲ್ಲಿ ತಯಾರು ಮಾಡಿರ್ತಕ್ಕಂಥ ಎಲ್ಲಾ ಮಹಿಳೆಯರಿಗೂ ನಾವು ಆ ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡ್ತಾ, ಅವ್ರಿಗೂ ಸಂಪಾದನೆಯನ್ನ ಕೊಡ್ತಾ, ನಾವು ಸಂಪಾದನೆ ಮಾಡ್ಕೊಂತ ಈ ಒಂದು ಬಂದಿರ್ತಕ್ಕಂಥ ಲಾಭಾಂಶದಲ್ಲಿ ಆತ್ಮೀಯ ಚಾರಿಟಬಲ್ ಟ್ರಸ್ಟ್ ಅನ್ನ ನಡೆಸಬೇಕನ್ನೋ ಒಂದು ಮೇನ್ ಉದ್ದೇಶನೇ ಇವತ್ತು ಈ ನಾರಿ ಹೋಮ್ ಕಾರ್ಡ್ ಅನ್ನೋ ಕಂಪನಿನ ಲಾಂಚ್ ಮಾಡ್ತಾ ಇರೋದು. ದಯವಿಟ್ಟು ಜಾಸ್ತಿ ಮಾತಾಡಿದ್ರು ಪೇಷನ್ಸ್ ಇರಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ತುಂಬಾ ಮಾತಾಡೋಣ. ಅದಕ್ಕೆ ನಮ್ಮೆಲ್ಲರ ಸಹಕಾರ ಬೇಕಾಗಿದೆ. ನಿಮ್ಮ ಸಹಕಾರ ಎಷ್ಟೊಂದಿದೆ ಅಂತ ನನಗೆ ಇವತ್ತು ತುಂಬಾ ಸಂತೋಷ ಆಯಿತು. ಈ ಒಂದು ಪೇಷನ್ಸ್ ಇಂದಲ್ಲಿ ಕೂತ್ಕೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ತಮಗೆಲ್ಲರಿಗೂ ವಂದಿಸ್ತಾ ಈ ಅವಕಾಶ ಮಾಡಿಕೊಡೋದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಶ್ರಮಿಕ ವರ್ಗದ ಮಹಿಳೆಯರನ್ನು ಮುಂದೆ ಬರಬೇಕನ್ನೋ ಕಾರಣಕ್ಕೋಸ್ಕರ ನಮ್ಮ ವೆಂಕಟ್ ಸರ್ ಅವರು ಸುಮಾರು 3 ತಿಂಗಳ ಸತತ ಪ್ರಯತ್ನದಿಂದ ನಮ್ಮನ್ನೆಲ್ಲರನ್ನು ಕಾಂಟ್ಯಾಕ್ಟ್ ಮಾಡಿ ಶ್ರಮಿಕ ವರ್ಗದವರು ಮುಂದೆ ಬರುವಂತೆ ಪ್ರಯತ್ನದೊಂದಿಗೆ ನಮ್ಮನ್ನು ಎಲ್ಲರಿಗೂ ಕರ್ಕೊಂಡ್ಬಂದು ನಮಗೆ ಪ್ರಶಸ್ತಿ ಪತ್ರಗಳನ್ನು ಒದಗಿಸಲಿಕ್ಕೆ ನಮ್ಮಣ್ಣ ನಾನು ಸುಮಾರು ಸಲ ಅವ್ರನ್ನ ಬಸ್ನಲ್ಲಿ ಬರಬೇಕಂದ್ರೆ ಚೆನ್ನಾಗಿ ನಮಗೆ ಹಂಗೆ ನಾವು ಕ್ಲೀನ್ ಮಾಡಿದ್ರೆ ಶ್ರೀನಿವಾಸ್ ಸರ್ ಬಂದವ್ರೆ ನಮ್ಮ ಹಿಂದೆ. ಅವರು ಈ ಹಿಂದೆ ಸಾಧಿಸಿದ್ರೆ ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾದಂಥ ಅವರು ಈಗ ನನ್ನ ಫೋಟೋ ತೆಗಿತಾ ಇದ್ದಾರೆ. ಅವ್ರನ್ನ ಕೃತಜ್ಞತೆ ನೋಡ್ತೀವಿ. ಹಾಗೆ ನನ್ನ ಜೊತೆಯಲ್ಲಿ ಬರ್ತಂಥ ನನ್ನ ವೆಂಕಟೇಶ್ ಗೌರಮ್ಮ ಕಣಿಗರವ್ರಿಗೆ ಹಾಗೂ ನಮ್ಮ ಅಪ್ಪಾಜಿ ಅಂತ ಕರೀತಿರ್ತೀನಿ ಶಂಕರಪ್ಪ ಸರ್ ಅವ್ರಿಗೂ, ಹಾಗೂ ನನ್ನ ಸಂಸ್ಥೆ ಕಡೆಯಿಂದ ಸರ್ಕಾರ್ ಸಾಹೇಬರು ಬಂದರೆ ಅವ್ರಿಗೂ ಕೂಡ ವಂದನೆಗಳಿಸ್ತೀನಿ. ಹಾಗೆ ಇಲ್ಲಿ ನನ್ನ ಸಂಸ್ಥೆಯಿಂದ ಬಂದ ಎಲ್ಲ ಕಾರ್ಮಿಕ ವರ್ಗದವರಿಗೂ ಕೃತಜ್ಞತೆ ಧನ್ಯವಾದಗಳು ನೋಡಿಸ್ತಾ ಎಲ್ಲ ವೇದಿಕೆಯ ಎಲ್ಲ ಧನ್ಯವಾದಗಳಿಗೂ ನನ್ನ ಆತ್ಮೀಯ ವಂದನೆಗಳನ್ನು ಸಮರ್ಪಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗುರುದೇವ್.